ನಮ್ಮ ಕುರುಬ ಸಮುದಾಯ ಗುಲಾಮಗಿರಿಯಿಂದ ಹೊರಗಡೆ ಬರಬೇಕು. ನಾವಿನ್ನು ಗುಲಾಮಗಿರಿನಲ್ಲೇ ಇದ್ದೀವಿ, ನಾವಿನ್ನು ಜೀತದಾಳುಗಳಾಗೇ ಇದ್ದೇವೆ. 2028ಕ್ಕಾದರೂ ಈ ಸಮುದಾಯ ರಾಜಕೀಯದಲ್ಲಿ ಶೂನ್ಯದತ್ತ ಸಾಗ್ತಾ ಇದೆ. 2028ರ ಚುನಾವಣೆಯಲ್ಲಾದರೂ ನಮ್ಮ ಸಮುದಾಯದ 2ನೇ ಹಂತದ ನಾಯಕರ ಸೃಷ್ಟಿ ಆಗಬೇಕು. ಕೊನೆಯ ಪಕ್ಷ ಒಂದು 25 ಜನ ಶಾಸಕರು ಆಯ್ಕೆ ಆಗಬೇಕು. ಇದಕ್ಕೆ ಪ್ರತಿಯೊಬ್ಬ ಕುರುಬರು ಸಹ ಇದರ ಬಗ್ಗೆ ಯೋಚನೆ ಮಾಡಬೇಕು. ಇದು ಅವರ ಕರ್ತವ್ಯವೂ ಆಯಿತು. ಒಂದು ಸಮುದಾಯ ಇವತ್ತು ರಾಜಕೀಯ ಅಸ್ತಿತ್ವವನ್ನು ಕಳೆದುಕೊಂಡರೆ ಆ ಸಮುದಾಯ ಇದ್ದು ಸತ್ತಂತೆ. ಯಾವ ಸಮುದಾಯದಲ್ಲಿ ರಾಜಕೀಯ ಅಸ್ತಿತ್ವ ಬಲಿಷ್ಠವಾಗಿರುತ್ತೋ ಆ ಸಮುದಾಯಗಳನ್ನ ರಾಜಕೀಯ ಪಕ್ಷಗಳಾಗ್ಲಿ ಸರ್ಕಾರಗಳಾಗ್ಲಿ ನೋಡುವಂತಹ ರೀತಿಯೇ ಬೇರೆ. ನಮ್ಮ ಕಣ್ಣು ಮುಂದೆ ಇದೆ. ನಮ್ಮ ಕಣ್ಣು ಮುಂದೆ ಇರುವಂತಹ ಜೀವಂತ ಸಾಕ್ಷಿಗಳು ನಮಗೆ ಉತ್ತರ ಕೊಡ್ತಾ ಇದ್ದಾವೆ. ನಾವು ಮಾಡ್ತಾ ಇರುವಂತಹ ಕತೆ ಏನಪ್ಪಾ ಅಂತಂದ್ರೆ, ಕುರುಬರು ಕರ್ನಾಟಕದಲ್ಲಿರುವಂತಹ ನಂಬರ್ 1 ಸ್ಥಾನದಲ್ಲಿರುವಂತಹ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಆಗಿರುವಂತಹ ಕುರುಬರು ಇವತ್ತು ವೋಟ್ ಬ್ಯಾಂಕ್ ಆಗಿದ್ದೇವೆ. ಸಾಹುಕಾರಗಳ ಮುಂದೆ ಕೈ ಕಟ್ಕೊಳ್ತಾ ನಿಂತಿದ್ದೇವೆ. ಗೌಡ್ರುಗಳ ಮುಂದೆ ಕೈ ಕಟ್ಕೊಳ್ತಾ ನಿಂತಿದ್ದೇವೆ. ಉತ್ತರ ಕರ್ನಾಟಕದ ಗೌಡ್ರುಗಳ ಮುಂದೆ ಕೈ ಕಟ್ಕೊಳ್ತಾ ಇದ್ದೇವೆ. ದಕ್ಷಿಣ ಕರ್ನಾಟಕದಲ್ಲಿ ನಮಗೆ ಅವಕಾಶ ಇಲ್ಲ ಅಂತೇಳಿ ಕಾಯ್ಕೊಳ್ತಾ ಕೂತಿದ್ದೇವೆ. ನಮ್ಮನ್ನು ಬೆಳೆಸೋರಿಲ್ಲ ಅಂತ ಕಾಯ್ಕೊಳ್ತಾ ಕೂತಿದ್ದೇವೆ. ನಾವು ಬದಲಾವಣೆ ಆಗಬೇಕು, ಅಸ್ತಿತ್ವ ಉಳಿಸ್ಕೊಳ್ಬೇಕು. ಇವತ್ತು ಏನು ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ನಡೀತಾ ಇದೆಯಲ್ಲ, ಉಕ್ರೇನ್ ಮತ್ತು ರಷ್ಯಾದ ಮಧ್ಯೆ ಯುದ್ಧ ನಡೀತಾ ಇದೆಯಲ್ಲ, ಯಾತಕ್ ನಡೀತಾ ಇದೆ ರೀ? ಇಸ್ರೇಲ್ ಅಂತಹ ಪುಟ್ಟ ದೇಶ, 60 ಲಕ್ಷ ಜನಸಂಖ್ಯೆ ಇರುವಂತಹ ಯಹೂದಿಗಳಿರುವಂತಹ ಇಸ್ರೇಲ್ ದೇಶ ಯಾತಕ್ಕೆ ಇಡೀ ಸುತ್ತಲೂ ಇರುವಂತಹ ಶತ್ರು ರಾಷ್ಟ್ರಗಳ ಮೇಲೆ ಹೋರಾಟ ಮಾಡ್ತಾ ಇದೆ ಅಂದ್ರೆ, ತಮ್ಮ ಅಸ್ತಿತ್ವವನ್ನ ಉಳಿಸ್ಕೊಳ್ಳೋದಕ್ಕೆ ಇಸ್ರೇಲ್ ಹೋರಾಟ ಮಾಡ್ತಾ ಇದೆ. ಅವರು ಯುದ್ಧ ಸಾಮಗ್ರಿಗಳನ್ನ ವಿಶ್ವದಲ್ಲಿ ಬಲಿಷ್ಠವಾದಂತಹ ಯುದ್ಧ ಸಾಮಗ್ರಿಗಳನ್ನ ಇಟ್ಕೊಂಡು ಇವತ್ತು ಎಲ್ಲಾ ದೇಶಗಳನ್ನ ಎದುರಿಸ್ತಾ ಇದೆ. ಯಾತಕ್ಕೆ ಅಂದ್ರೆ ಅವರ ಅಸ್ತಿತ್ವವನ್ನ ಉಳಿಸ್ಕೊಳ್ಳೋದಕ್ಕೆ. ಉಕ್ರೇನ್ ಅಂತ ಪುಟ್ಟ ದೇಶ ಇವತ್ತು ರಷ್ಯಾವನ್ನ ಯಾಕೆ ಎದುರಿಸ್ತಾ ಇದೆ ಅಂತಂದ್ರೆ ತನ್ನ ಅಸ್ತಿತ್ವವನ್ನ ಉಳಿಸ್ಕೊಳ್ಳೋದಕ್ಕೆ. ನಮ್ಮ ಕುರುಬರ ಪರಿಸ್ಥಿತಿಯೂ ಅದೇ ಆಗಿದೆ ರೀ. ಇವತ್ತು ಕುರುಬ ಪರಿಸ್ಥಿತಿ ರಾಜಕೀಯ ಕ್ಷೇತ್ರದಲ್ಲಿ, ಶಿಕ್ಷಣ ಬಿಟ್ಟುಬಿಡಿ, ಶಿಕ್ಷಣದಲ್ಲಿ ಇಲ್ಲ, ಉದ್ಯಮದಲ್ಲಿ ಇಲ್ಲ, ಬ್ಯಾಂಕಿಂಗ್ ಅಲ್ಲಿ ಇಲ್ಲ, ರಾಜಕೀಯದಲ್ಲಿ ನಾವು 0 ಆಗ್ತಾ ಇದೀವಿ. ಮುಗೀತು. ರಾಜಕೀಯ ಕ್ಷೇತ್ರದಲ್ಲಿ ಕುರುಬರ ಏರ ಮುಗೀತು, ಅವರ ಯುಗ ಮುಗೀತು. ಕೊನೆಯ ಪಕ್ಷ ನಾವು ಅಸ್ತಿತ್ವ ಕಾಪಾಡಿಕೊಳ್ಬೇಕು ಅಂತಂದ್ರೆ ಈ ಸಮುದಾಯದಲ್ಲಿರುವಂತಹ ಒಂದಷ್ಟು ಜನ ನಾವು ರಾಜಕೀಯಕ್ಕೆ ಎಂಟ್ರಿ ಆಗಬೇಕು, ಪ್ರಯತ್ನ ಮಾಡಬೇಕು. ಸೋಲು ಗೆಲುವು ಆಮೇಲೆ ಪ್ರಯತ್ನ ಮಾಡಬೇಕು. ಆ ಕೆಲಸ ಶ್ರೀ ಕನಕ ಟಿವಿಯ ಮೂಲಕ ನಾವು ಮಾಡ್ತಾನೆ ಬರ್ತಾ ಇದ್ದೇವೆ, ಜಾಗೃತಿ ಮಾಡ್ತಾ ಇದ್ದೇವೆ. ನೋಡಿ, ಬೆಂಗಳೂರಿನ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ, ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಕುರುಬ ಸಮುದಾಯದ ಜನಸಂಖ್ಯೆ ಅತಿ ಹೆಚ್ಚು ಇರುವಂತಹ ಗೋವಿಂದರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಕುರುಬ ಸಮುದಾಯದವರು ಒಬ್ಬರು MLA ಆಗಬಹುದ್ರಿ. ಬೆಂಗಳೂರಿನವರೇ MLA ಆಗಬಹುದು. ಬಹಳ ಅವಕಾಶ ಇದೆ. ಫಸ್ಟ್ ನಾವು ಇನ್ನೊಬ್ಬರಿಗೆ ಜೀ ಹುಜೂರ್ ಅನ್ನೋದು ಬಿಡಬೇಕ್ರಿ. ಗೋವಿಂದರಾಜ ನಗರದಲ್ಲಿ ನಾವು MLA, ನಮ್ಮ ಸಮುದಾಯದವರು MLA ಆಗಬಹುದು. ಇವತ್ತು ಮೇಯರ್ ಆಗಿದ್ದಂತಹ ಶಾಂತಕುಮಾರಿ ಅವರು ಇದ್ದಾರೆ. ವೆಂಕಟೇಶ್ ಮೂರ್ತಿ ಅವರು ಮೇಯರ್ ಆಗಿದ್ರು. ಅವರು ಶಾಂತಿನಗರ ವಿಧಾನಸಭಾ ಕ್ಷೇತ್ರದಿಂದ ಅವರು ಸ್ಪರ್ಧೆ ಮಾಡಿದ್ರು. ಅದಾದ ನಂತರ ಸುಮ್ಮನೆ ಆಗ್ಬಿಟ್ರು. ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಬಂದ್ರು. ಒಬ್ಬ MLA ಕ್ಯಾಂಡಿಡೇಟ್ ಆಗಿದ್ದಂಥವ್ರು ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಪ್ರಧಾನ ಕಾರ್ಯದರ್ಶಿಗೆ ನಿರ್ದೇಶಕರಾಗಿ ಬಂದ್ರು. ನಾವು ಹೆಚ್ಚಿನ ರೀತಿಯಲ್ಲಿ ಆಲೋಚನೆ ಮಾಡಬೇಕು, ದೊಡ್ಡದಾಗಿ ನಾವು ಆಲೋಚನೆ ಮಾಡಬೇಕೆ ಹೊರತು ಸಣ್ಣದಾಗಿ ಆಲೋಚನೆ ಮಾಡಬಾರ್ದ್ರಿ. ಆ ಕುರುಬರ ಸಂಘದ ಸುತ್ತಲೂ ಒಂದಷ್ಟು ಜನ ಗಿರಿಕಿ ಹೊಡಿತಾ ಇದಾರಲ್ಲ, ನೀವು ರಾಜ್ಯ ಮಟ್ಟದಲ್ಲಿ ಯೋಚನೆ ಮಾಡ್ಬೇಕ್ರಿ, MLA ಮಟ್ಟದಲ್ಲಿ ಯೋಚನೆ ಮಾಡಬೇಕು, MLC ಮಟ್ಟದಲ್ಲಿ ಯೋಚನೆ ಮಾಡಬೇಕು. ಅದು ಬಿಟ್ಟು ಯಾರೋ ಒಬ್ಬರೊಂದಷ್ಟು ರಾಜಕಾರಣಿಗಳಿದ್ದಾರೆ, ಅವರಿಗೆ ನಮ್ಮ ಕುರುಬ ಅಂತ ತೋರಿಸ್ಕೊಂಡು ನಾವು ಅಲ್ಲೇ ಗಿರಿಕಿ ಹೊಡ್ಕೊಂಡು ಕುತ್ಕೊಂಡ್ರೆ ಸಮುದಾಯ ಯಾವ ರೀತಿ ಆಗತ್ರಿ? ಪ್ರಯತ್ನ ಮಾಡ್ಬೇಕ್ರಿ. ಪ್ರಯತ್ನ ಮಾಡಿದಾಗ ಮಾತ್ರ ಏನಾದ್ರೂ ಒಂದು ಯಶಸ್ಸು ಸಿಗುತ್ತೆ. ಗೋವಿಂದರಾಜ ನಗರದಲ್ಲಿ ಈಗಾಗಲೇ ಕುರುಬ ಸಮುದಾಯದ ಮತಗಳು ಯಾರಿಗೆ ಓಟ್ ಆಗ್ತಾ ಇದ್ದಾವೆ? ನಮ್ಮಲ್ಲೊಬ್ಬರನ್ನ ಆಯ್ಕೆ ಮಾಡಿಕೊಂಡು ನಮ್ಮರೊಬ್ಬರನ್ನ ಗೆಲ್ಲಿಸ್ಬೇಕು, ಬೇರೆ ಸಮುದಾಯದ ಸಹಕಾರ ತಗೊಂಡು ಗೆಲ್ಲಿಸ್ಬೇಕು ಅಂತೇಳಿ ಯಾಕೆ ಅನ್ನಿಸ್ತಾ ಇಲ್ಲ? ಇವತ್ತು ನೋಡಿ,
ನಾನು ಹೇಳ್ತಾ ಇದ್ದೆ, ಶಾಂತಕುಮಾರಿ ಅವರು ಗೋವಿಂದರಾಜನಗರದಲ್ಲಿ MLA ಆಗಬಹುದು ಬಿಜೆಪಿಯಿಂದ ಟಿಕೆಟ್ ತಗೊಂಡು. ನಾಗಲಕ್ಷ್ಮಿ ಅವರು ಅಲ್ಲಿ ಗೋವಿಂದರಾಜನಗರದಲ್ಲಿ ಅವರು MLA ಆಗುವಂತಹ ಸಾಧ್ಯತೆ ಇದೆ, ಅವರು ಅವಕಾಶಗಳನ್ನ ಕೇಳ್ತಾ ಇದ್ದಾರೆ. ಆದ್ರೆ ಅಲ್ಲಿರುವಂತಹ ಸ್ಥಳೀಯವಾಗಿರುವಂತಹ ಪ್ರಿಯಾ ಕೃಷ್ಣ ಅವರು, ಎಂ ಕೃಷ್ಣಪ್ಪನವರು, ಅವರು ಯಾವತ್ತಾದ್ರೂ ಇವರಿಗೆ ಬಿಟ್ಟು ಕೊಡ್ತಾರಾ? ಆ ಸಿಚುವೇಶನ್ ನಾವು ಕ್ರಿಯೇಟ್ ಮಾಡಿದ್ದೀವಾ? ಹೌದು, ಕುರುಬರ ಜನಸಂಖ್ಯೆ ಹೆಚ್ಚಿದೆ ಗೋವಿಂದರಾಜನಗರದಲ್ಲಿ, ಅವರು ಟಿಕೆಟ್ ಕೇಳ್ತಾ ಇದ್ದಾರೆ ಅಂತೇಳಿ ಕಾಂಗ್ರೆಸ್ ಪಕ್ಷ ಆಗ್ಲಿ ಬಿಜೆಪಿ ಪಕ್ಷ ಆಗ್ಲಿ ಕುರುಬರಿಗೆ ಟಿಕೆಟ್ ಕೊಡುತ್ತಾ? ಇದನ್ನ ನಾವು ಯೋಚನೆ ಮಾಡ್ಬೇಕ್ರಿ. ಯಾಕೆ ಈ ಕುರುಬ ಸಮುದಾಯದಲ್ಲಿ ಓಟ್ ಅಧಿಕಾರ ಇಲ್ವಾ? ಓಟಿನ ಜನಸಂಖ್ಯೆ ಇಲ್ವಾ? ಇತಿಹಾಸ ಇಲ್ವಾ? ಯಾತಕ್ರಿ ನಾವು ಹಿಂಜರಿತಾ ಇದ್ದೀವಿ? ಪ್ರಯತ್ನನಾದ್ರೂ ಮಾಡ್ಬೇಕಲ್ಲ. ಹಿಂದೊಮ್ಮೆ ನಾವು HM ರೇವಣ್ಣ ಅವ್ರ ಮನೇಲಿ ಕೂತ್ಕೊಂಡಾಗ ಅವರು ಒಂದು ಕ್ಷೇತ್ರವನ್ನ ಹುಡ್ಕೊಂಡ್ಲಿಲ್ಲ ಅಂತೇಳಿ HC ಮಾದೇವಪ್ಪನವ್ರು ಹೇಳಿದಾಗ ನಾವು ಅವ್ರಿಗೆ ಹೇಳಿದ್ದು ಅದೇನೆ, ಇಲ್ಲ ಗೋವಿಂದರಾಜನಗರದಲ್ಲಿ ಪ್ರಯತ್ನ ಮಾಡಿ, ಇಲ್ಲ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾವ್ದಾದ್ರು ಒಂದು ಕ್ಷೇತ್ರವನ್ನ ಹುಡುಕೊಳ್ಳಿ ಅಂತೇಳಿ ನಾವೇ HM ರೇವಣ್ಣ ಅವರಿಗೆ ಹೇಳಿದ್ವಿ. ಇವತ್ತು ಗೋವಿಂದರಾಜನಗರದಲ್ಲಿ ಇರುವಂತಹ ಕುರುಬರ ಜನಸಂಖ್ಯೆ ಎಲ್ಲಾ ಕುರುಬರು ಒಗ್ಗಟ್ಟಾಯ್ತು ಅಂತಂದ್ರೆ ಸುಮಾರು 1.25 ಲಕ್ಷಕ್ಕಿಂತ ಹೆಚ್ಚು ಕುರುಬರು ಇರುವಂತಹ ಮತಕ್ಷೇತ್ರ ಗೋವಿಂದರಾಜನಗರ. ಅಲ್ಲಿ ಎಲ್ಲಾ ಕುರುಬರು ಒಂದೇ ಒಂದು ಸಾರಿ ಗೋವಿಂದರಾಜ ವಿಧಾನಸಭಾ ಕ್ಷೇತ್ರದ ಕುರುಬರು ಒಂದು ಸಾರಿ ಮನಸ್ಸು ಮಾಡಿ ನಮ್ಮವರೊಬ್ಬರು MLA ಆಗ್ಬೇಕು ಅಂತ ಮನಸ್ಸು ಮಾಡಿ ಒಂದೇ ಒಂದು ಚುನಾವಣೆಯಲ್ಲಿ ನಮ್ಮವರ ಪರವಾಗಿ ಮತವನ್ನ ಚಲಾಯಿಸಿ ಬೇರೆ ಸಮುದಾಯದವರ ಮನವೊಲಿಸಿ ಅವರ ಜೊತೆಯಲ್ಲಿ ನಮ್ಮ ಸಮುದಾಯದ ಅಷ್ಟು ಸಾಲಿಡ್ ಮತಗಳು ಬಂತು ಅಂದ್ರೆ ಗೋವಿಂದರಾಜನಗರದಲ್ಲಿ ಕುರುಬರೊಬ್ಬರು ಶಾಸಕರಾಗ್ತಾರಲ್ರಿ. ಗೋವಿಂದರಾಜನಗರದಲ್ಲಿ ಕುರುಬರು ಶಾಸಕರಾಗ್ತಾರಲ್ವಾ? ಹುಡುಕಬೇಕಲ್ವಾ? ಯಾರು ಸ್ಪರ್ಧೆ ಮಾಡಲಿಕ್ಕೆ ತಯಾರಿದ್ದಾರೆ, ಯಾರು ಸಶಕ್ತರಾಗಿದ್ದಾರೆ ಹುಡುಕಬೇಕಲ್ವಾ? ಬೆಂಗಳೂರಂತಹ ಮಹಾನಗರದಲ್ಲಿ ಕೋಟ್ಯಾಧಿಪತಿಗಳು ನಮ್ಮಲ್ಲೂ ಇದ್ದಾರೆ. ಈಗ ನಾಗಲಕ್ಷ್ಮಿಯವರು ಅಲ್ಲಿ ಗೋವಿಂದರಾಜನಗರದಲ್ಲಿ ನಾನು ಸ್ಪರ್ಧೆ ಮಾಡ್ತೀನಿ ಎಂಬ ಇಂಗಿತವನ್ನ ಅಲ್ಲಲ್ಲಿ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ರಾಜ್ಯಾದ್ಯಂತ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರಷ್ಟೇ ವೇಗವಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾಗಲಕ್ಷ್ಮಿ ಅವರು ಟ್ರೈ ಮಾಡಬಹುದು, ಕಾಂಗ್ರೆಸ್ ಪಕ್ಷದಿಂದ ಒತ್ತಡದೊಂದು ಟಿಕೆಟ್ ತರಬಹುದು, ಪ್ರಿಯಾ ಕೃಷ್ಣ ಅವರು ಇದೊಂದ್ಸರಿ ಅವ್ರಿಗೆ ಬಿಟ್ಟು ಕೊಡಬಹುದು. ಇದನ್ನ ಒತ್ತಾಯ ಮಾಡಬೇಕಾಗಿರುವಂತದ್ದು ಯಾರ್ರಿ? ಶಾಂತಕುಮಾರಿ ಅವರು ಬಿಜೆಪಿಯಿಂದ ನನಗೆ ಟಿಕೆಟ್ ಕೊಡಿ, ನಾನು ಇಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ಬೋದು. ಆ ಕ್ಷೇತ್ರದ ಜನ, ಗೋವಿಂದರಾಜನಗರದ ಕ್ಷೇತ್ರದ ಜನ ಡಿಸೈಡ್ ಮಾಡ್ಬೇಕ್ರಿ. ಗೋವಿಂದರಾಜನಗರದ ಕ್ಷೇತ್ರದ ಜನ ಡಿಸೈಡ್ ಮಾಡಬೇಕು. ಇಲ್ಲಿ ಕುರುಬ ಸಮುದಾಯಕ್ಕೆ ನಾವು MLA ನಾವು ಹಕ್ಕನ್ನ ಪ್ರತಿಪಾದಿಸ್ತೇವೆ, ನಮಗೆ ಹಕ್ಕನ್ನ ಕೊಡಿ ಅಂತೇಳಿ ಆ ಜನ ಡಿಸೈಡ್ ಮಾಡಿ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಈ ಬಾರಿ ನಮಗೆ ಟಿಕೆಟ್ ಕೊಡಿ ಅಂತ ಕೇಳಿದ್ರೆ ಅಲ್ಲಿ ಒಂದು ಧ್ವನಿ ಅಂತ ಸೃಷ್ಟಿ ಆಗುತ್ತೆ. ನೀವು ಕೇಳದೇ ಇದ್ರೆ ನಿಮ್ಮನ್ನ ಯಾರು ಕೇಳ್ತಾರೆ? ಎಲೆಕ್ಷನ್ ಟೈಮಲ್ಲಿ ಒಂದಷ್ಟು ಗಿಫ್ಟ್ಗಳನ್ನ ಕೊಟ್ಟು ಒಂದಷ್ಟು ಭಾವನಾತ್ಮಕವಾಗಿ ಮಾತಾಡಿ ಸಿದ್ದರಾಮಯ್ಯನವ್ರನ್ನ ಕರ್ಕೊಂಡು ಬಂದು ಓಟ್ ಹಾಕಿಸಿ ನಿಮ್ಗೆ ಅಲ್ಲಿ ನೆಕ್ಸ್ಟ್ ನೀವು ಬರೀ ವೋಟರ್ಸ್ ಆಗಿಯೇ ಉಳ್ಕೊಳ್ತೀರ ಹೊರತು ನೀವು ಯಾವತ್ತು ಅಲ್ಲಿ ನಾಯಕರಾಗುವಂಥದ್ದು ಶಾಸಕರಾಗುವಂಥದ್ದು ಇಲ್ವೇ ಇಲ್ಲ. ಚೆನ್ನಾಗಿ ಗೊತ್ತಿದೆ, ಅಲ್ಲಿ ಬಿಜೆಪಿಯವ್ರಿಗೂ ಚೆನ್ನಾಗಿ ಗೊತ್ತಿದೆ, ಕಾಂಗ್ರೆಸ್ನವ್ರಿಗೂ ಚೆನ್ನಾಗಿ ಗೊತ್ತಿದೆ. ಕುರುಬರಿಗೆ ಬೇಕಾಗಿರುವಂಥದ್ದು ಒಂದು ಕನಕ ಭವನ, ಒಂದು ಸಂಗೊಳ್ಳಿ ರಾಯಣ್ಣ ಮೂರ್ತಿ, ಸಂಗೊಳ್ಳಿ ರಾಯಣ್ಣನ ಹೆಸರಿನಲ್ಲಿ ಮಾಡಿಬಿಟ್ರೆ ಸಾಕು, ಕುರುಬರು ಫಿದಾ ಆಗೋಗ್ತಾರೆ, ಕುರುಬರು ತಲೆ ಬಾಗ್ಬಿಡ್ತಾರೆ ಅಂತ ಗೊತ್ತಿರೋದ್ರಿಂದಲೇ ಇವತ್ತು ಅಷ್ಟು ಜನಸಂಖ್ಯೆ ಇರುವಂತಹ ಗೋವಿಂದರಾಜನಗರದಲ್ಲಿ ಒಬ್ಬರು ಸಹ ಕುರುಬರು MLA ಆಗ್ಲಿಕ್ಕಲ್ಲ, MLA ಆಗ್ತೀನಿ ಅಂತ ಬರೋದಕ್ಕೂ ತಯಾರಿಲ್ಲ ಅಂತೇಳಿ ವಿಚಾರ ಮಾಡಿ. ನಾವು ಏನು ಉತ್ತರ ಕರ್ನಾಟಕ ಭಾಗದಲ್ಲಿ ಬಹಳಷ್ಟು ಕ್ಷೇತ್ರಗಳಿದಾವೆ, ಕುರುಬರು ಓಟ್ ಹಾಕಿದ್ರೆ ಗೆಲ್ಲುವಂತಹ ಕ್ಷೇತ್ರಗಳಿದಾವೆ. ನೀವು ಒಂದೇ ಒಂದು ಕಾರ್ನಲ್ಲೋ ಬೈಕ್ನಲ್ಲೋ ಹೋಗಿ ಹೊನ್ನಾಳಿಯಿಂದ ಪ್ರಾರಂಭ ಮಾಡ್ಕೊಳ್ಳಿ. ಹೊನ್ನಾಳಿ, ಹರಿಹರ, ರಾಣೆಬೆನ್ನೂರು, ಬ್ಯಾಡಗಿ, ಮತ್ತೆ ಶಿಗ್ಗಾವು ಬಿಟ್ರೆ ನವಲ್ಗುಂದ, ನರಗುಂದ ಬಿಟ್ರೆ ರೋಣ ಬಿಟ್ರೆ ಬಾದಾಮಿ ಬಿಟ್ರೆ ನಿಮಗೆ ಬೀಳಿಗೆ ಬಿಟ್ರೆ ಬಾಗಲಕೋಟೆ ಬಿಟ್ರೆ ಹುನಗುಂದ ಬಿಟ್ರೆ ನೀವು ಮುಂದೆ ಹೋದ್ರೆ ಬಿಜಾಪುರಕ್ಕೆ ಎಂಟ್ರಿ ಆಗ್ತೀರಿ. ಬಿಜಾಪುರಕ್ಕೆ ಎಂಟ್ರಿ ಆಯ್ತಂದ್ರೆ ಬಬಲೇಶ್ವರ ಐತೆ, ಬಸವನ ಬಾಗೇವಾಡಿ ಇದೆ, ಮುದ್ದೇಬಿಹಾಳ ಇದೆ, ಸಿಂದಗಿ ಇದೆ, ಇಂಡಿ ಇದೆ. ಹಾಗೆ ಮುಂದಕ್ಕೆ ಹೋದ್ರೆ ಕೊಪ್ಪಳ ಇದೆ, ಗಂಗಾವತಿ ಇದೆ, ಯಲಬುರ್ಗಾ ಇದೆ. ಈ ಕಡೆ ಇನ್ನು ಸ್ವಲ್ಪ ಮುಂದೆ ಹೋದಂದ್ರೆ ಶಾಪುರ ಇದೆ, ಸುರಪುರ ತಿಕ್ಕೆಸ್ಟ್ ಕುರುಬರಿದ್ರು ಸಹ ಅಲ್ಲಿ ರಿಸರ್ವೇಶನ್ ಇದೆ, ಶಾಪುರ ಇದೆ. ಮತ್ತೆ ಗುಲ್ಬರ್ಗ ಎಂಟ್ರಿ ಆದ್ರೆ ನೀವು ಅಫ್ಜಲ್ಪುರ, ಆಳಂದ,
ಚಿತ್ತಾಪುರ ರಿಸರ್ವೇಶನ್ ಇದೆ, ಜೇವರ್ಗಿ, ಇಲ್ಲೆಲ್ಲ ಸಹ ಕುರುಬರು ಹೆಚ್ಚಿರುವಂತಹ ಓಟುಗಳು. ಕುರುಬರು ಓಟ್ ಹಾಕಿದ್ರೆ ಗೆಲ್ಲುವಂತಹ ಕ್ಷೇತ್ರಗಳಿವು. ಇಲ್ಲಿ ನಮಗೆ ಅಭ್ಯರ್ಥಿಗಳು ಅಲ್ಲಿ ಮುಂದೆ ನಿಲ್ತೀನಿ ಅಂತ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡಿಸೋರಿಲ್ಲ. ನೋಡಿ, ಒಂದೇ ಒಂದು ಲೈನ್ ಇದು, ಎಲ್ಲೂ ಸಹ ನೀವು ಹೋಗ್ಬೇಡಿ. ಹೊನ್ನಾಳಿಯಲ್ಲಿ ಕಾರ್ ಸ್ಟಾರ್ಟ್ ಮಾಡ್ದ ಅಂತಂದ್ರೆ ಗುಲ್ಬರ್ಗದ ಅಫ್ಜಲ್ಪುರದವರೆಗೂ ನೀವು, ಆಳಂದದವರೆಗೂ ನೀವು ಹಾಗೇ ಕಾರಲ್ಲಿ ಹೋದ್ರೆ ಎಲ್ಲ ಸಹ ಕುರುಬರು ಬೆಂಟಿರುವಂತಹ ಕ್ಷೇತ್ರಗಳಿವು. ನಾವು ಯೋಚನೆ ಮಾಡ್ಬೇಕಲ್ವಾ? ಶಕ್ತಿಯಲ್ಲಿ ಏನು ಕಡಿಮೆ ಇದೆಯಾ? ಬೆಂಗಳೂರಿನಲ್ಲಿ ಗೋವಿಂದರಾಜನಗರದಲ್ಲಿ ನಾವು ಗೆಲ್ಬಹುದು. ಬೆಂಗಳೂರು ದಕ್ಷಿಣದಲ್ಲಿ ಕುರುಬರು ಓಟಿದೆ, ಯಲಹಂಕದಲ್ಲಿದೆ, ವಿಜಯನಗರದಲ್ಲಿ ಒಂದು ಸಾಕಷ್ಟಿದಾವೆ, ಎಲ್ಲವೂ ಸಹ ಯಶವಂತಪುರದಲ್ಲಿದ್ದಾವೆ. ಇಲ್ಲಿ ಸಹ ಬೆಂಗಳೂರಿನಲ್ಲಿ ಸಹ 28 ವಿಧಾನಸಭಾ ಕ್ಷೇತ್ರದಲ್ಲಿ ಮೀಸಲು ಹೊರತುಪಡಿಸಿ ಇಲ್ಲೂ ಸಹ ಕುರುಬರು ಡಾಮಿನೇಟ್ ಆಗಿರುವಂಥ ಕ್ಷೇತ್ರಗಳಿದ್ದಾರೆ. ನಾವು ಯಾಕೆ ಟ್ರೈ ಮಾಡಬಾರ್ದು? ಈ ಕೆಲಸ ಮಾಡಬೇಕಾಗಿರುವಂಥದ್ದು ಯಾರು? ಸಮಾಜದ ಹಿರಿಯರು ಮಾಡಬೇಕಾಗಿತ್ತು. ಸಮಾಜದ ಹಿರಿಯ ರಾಜಕಾರಣಿಗಳು ತಮ್ಮ ಅಸ್ತಿತ್ವಕ್ಕೋಸ್ಕರ ಒಡೆದಾಡಿ ಇವತ್ತು ನಿವೃತ್ತಿ ಹಂಚಿಕೆ ಬಂದಿದ್ದಾರೆ. ಗೋವಿಂದರಾಜನಗರದಲ್ಲಿ ನಮ್ಮವರೊಬ್ಬರು ಶಾಸಕರಾಗಬೇಕು. ಅದು ಯಾರು ಬೇಕಾದರೂ ಆಗಿರ್ಬೋದು. ಮುಂದೆ ಬರುವಂತವರಿಗೆ ಅವಕಾಶ ಸಿಗಬೇಕು. ನಾನು ಬರೀ ಕಾರ್ಪೊರೇಟರ್ ಆಗ್ತೀನಿ, BBMP ಕಾರ್ಪೊರೇಟರ್ ಆಗ್ತೀನಿ, ನಾನು ಬರೀ ಅಲ್ಲಿ ಯಾವುದೋ ಒಂದು ಬೋರ್ಡ್ ಚೇರ್ಮನ್ ಕೊಟ್ಬಿಡ್ತಾರೆ, ನನ್ಗೆ ಯಾವನೊಬ್ಬ ನಿರ್ದೇಶಕ ಅಂತ ಮಾಡ್ಬಿಡ್ತಾರೆ, ಅಷ್ಟಕ್ಕೆ ತೃಪ್ತಿ ಪಡಿಸ್ಕೊಂಡು ಎಲೆಕ್ಷನ್ ಟೈಮಲ್ಲಿ ಓಟಿಗೆ ಒಂದಷ್ಟು ಹಣ ಕೊಡ್ತಾರೆ, ಗಿಫ್ಟ್ ಕೊಡ್ತಾರೆ, ಇಷ್ಟಕ್ಕೆ ನಾವು ತೃಪ್ತಿ ಪಡ್ಕೊಂಡ್ಬಿಟ್ರೆ ನಮ್ಮ ಅಸ್ತಿತ್ವದ ಪ್ರಶ್ನೆ ರೀ. ಇಸ್ರೇಲ್ ರೀತಿಯಲ್ಲಿ ನಾವು ಹೋರಾಟ ಮಾಡಬೇಕಾಗಿದ್ದಂತ ಪರಿಸ್ಥಿತಿ ಬಂದಿದೆ. ಬಂಧುಗಳೇ, ಶ್ರೀ ಕನಕ ಟಿವಿ ಸಮುದಾಯದ ಜಾಗೃತಿ, ಸಮುದಾಯದ ಉನ್ನತಿಯನ್ನ ಬಯಸುತ್ತೆ. ಸಮುದಾಯ ಯಾವತ್ತಿಗೂ ಸಹ ಮೇಲೆತ್ತರಕ್ಕೆ ಹೋಗ್ಬೇಕು ಅಂತ ಬಯಸುತ್ತೆ. ನಿಮ್ಮ ಕನಕ ಟಿವಿ ಸೃಷ್ಟಿ ಮಾಡೋದಿಲ್ಲ, ಯಾರಿಗೂ ಸಹ ಟಾರ್ಗೆಟ್ ಮಾಡೋದಿಲ್ಲ. ನಮ್ಮ ಹಕ್ಕುಗಳನ್ನ ಕೇಳುವಂತಹ ಕೆಲಸ ನಿಮ್ಮ ಕನಕ ಟಿವಿ ಮಾಡ್ತಾ ಇದೆ. ಗೋವಿಂದರಾಜನಗರದಲ್ಲಿ 2028ಕ್ಕೆ ಕುರುಬರೊಬ್ಬರು MLA ಆಗಬೇಕೆಂಬುದೇ ಶ್ರೀ ಕನಕ ಟಿವಿ ಮತ್ತು ಕುರುಬರ ಬಾಂಧವ್ಯದ ಮುಖ್ಯ ಗುರಿ ಮತ್ತು ಸಂಕಲ್ಪ ಆಗಿದೆ ಮತ್ತು ಒತ್ತಾಯವೂ ಆಗಿದೆ. ಗೋವಿಂದರಾಜನಗರದ ವಿಧಾನಸಭಾ ಕ್ಷೇತ್ರದ ಕುರುಬ ಸಮುದಾಯದವರು ಯೋಚನೆ ಮಾಡಬೇಕು. ಸ್ವಾಭಿಮಾನದಿಂದ ಬದುಕಬೇಕು. ನಾವು ಸ್ವಾವಲಂಬಿಗಳಾಗಿ ಬದುಕಬೇಕು. ಪರಾವಲಂಬಿಗಳಾಗೋದು ಬೇಡ. ಇನ್ನೊಬ್ಬರಿಗೆ ವೋಟ್ ಬ್ಯಾಂಕ್ ಆಗೋದು ಬೇಡ. ನಮ್ಮವರನ್ನೇ ಒಬ್ಬರನ್ನ ಆಯ್ಕೆ ಮಾಡಿ, ಈ ಸರಿ ಬೇರೆ ಕಾಂಗ್ರೆಸ್ ಪಕ್ಷ BJP ಪಕ್ಷದಿಂದ ಒತ್ತಾಯ ಮಾಡಿ ಟಿಕೆಟ್ ತಗೊಂಡು ಬಂದು ಬೇರೆಯವರ ಸಹಕಾರ ತೆಗೆದುಕೊಂಡು ನಮ್ಮವರನ್ನ ಒಬ್ಬರನ್ನ ಶಾಸಕರನ್ನಾಗಿ ಮಾಡುವಂತಹ ಜವಾಬ್ದಾರಿ ಗೋವಿಂದರಾಜನಗರದ ವಿಧಾನಸಭಾ ಕ್ಷೇತ್ರದ ನಮ್ಮ ಕುರುಬ ಸಮುದಾಯದ ಮತದಾರರಿಗಿದೆ. ಸ್ನೇಹಿತರೆ, ಕನಕ ಟಿವಿ ಯಾವತ್ತಿಗೂ ಸಹ ಸಮುದಾಯದ ವಿಚಾರಗಳನ್ನ ಅಷ್ಟೇ ಮಾತಾಡುತ್ತೆ, ಪಾರದರ್ಶಕವಾಗಿ ಮಾತಾಡುತ್ತೆ. ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.